ಬಹಳ ಹಿಂದಿನ ಮಾತು. ಒಬ್ಬ ರಾಜ ತನ್ನ ಸಲಹೆಗಾರರನ್ನು ಕರೆದು ಮುಂದಿನ ಪೀಳಿಗೆಗೆ ಸಾಗಿಸಬಹುದಾದ ಜ್ಞಾನವನ್ನು ಬರೆಯಲು ಕೇಳಿದನು. ಬಹಳಷ್ಟು ಪರಿಶ್ರಮದಿಂದ ಸಲಹೆಗಾರರು ಹಲವಾರು ಸಂಪುಟಗಳ ಜ್ಞಾನವನ್ನು ತಂದು ರಾಜನಿಗೆ ನೀಡಿದರು. ರಾಜನು ಅವರನ್ನು ಕರೆದು, ಇದು ತುಂಬಾ ಉದ್ದವಾಗಿದೆ, ಜನರು ಇದನ್ನು ಓದಲು ಸಾಧ್ಯವಿಲ್ಲ ಎಂದು ಹೇಳಿ ಸಂಕ್ಷಿಪ್ತಗೊಳಿಸಲು ಹೇಳಿದರು. ಸಲಹೆಗಾರರು ಹಿಂದಿರುಗಿ ಒಂದು ಸಂಪುಟಕ್ಕೆ ಇಳಿಸಿದರು. ರಾಜನು ಮತ್ತೆ ಅದನ್ನು ಇನ್ನೂ ಸಂಕ್ಷಿಪ್ತಗೊಳಿಸಲು ಹೇಳಿದನು. ಅವರು ಮತ್ತೆ ಒಂದು ಅಧ್ಯಾಯಕ್ಕೆ ಸಂಕ್ಷಿಪ್ತಗೊಳಿಸಿದರು. ನಂತರ ಒಂದು ಪುಟಕ್ಕೆ, ಕೊನೆಗೆ ಒಂದು ವಾಕ್ಯಕ್ಕೆ ಇಳಿಸಿದರು. ಅಂತಿಮವಾಗಿ ಅವರು ಒಂದು ವಾಕ್ಯವನ್ನು ತಂದರು. ಅದು ರಾಜನಿಗೆ ತೃಪ್ತಿಕರವಾಯಿತು. ಭವಿಷ್ಯದ ಪೀಳಿಗೆಗೆ ಸಾಗಿಸಬಹುದಾದ ಜ್ಞಾನ ಎಂದರೆ ಒಂದೇ ವಾಕ್ಯದಲ್ಲಿ ಇತ್ತು. ಅದು ಉಚಿತ ಊಟವಿಲ್ಲ. ಇದರ ಸಂಕ್ಷಿಪ್ತ ಅರ್ಥವೇನೆಂದರೆ, ಯಾರು ಏನನ್ನೂ ಮಾಡದೆ ಊಟ ಮಾಡುವಂತಿಲ್ಲ. ಧನ್ಯವಾದಗಳು.